ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ರಿಗೂ ಎರಡನೇ ಅವಕಾಶ ಅನ್ನೋದು ಸಿಗೋದು ಬಹಳ ಅಪರೂಪ. ಇವತ್ತು ಸೂರ್ಯ ಪ್ರಖ್ಯಾತ್ ಅವ್ರಿಗೆ ಆ ಎರಡನೇ ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನ ಕಲ್ಪಿಸ್ಕೊಂಡಿರೋರು ಅವ್ರಿಗೆ ಒಂದು ವಿಶೇಷವಾದ ದಿನ, ವಿಶೇಷವಾದ ಮೂಮೆಂಟ್ ಮಾತಾಡಿಸ್ತಾ ಹೋಗ್ತೀನಿ. ಸೂರ್ಯ ಪ್ರಖ್ಯಾತ್ ಅವರೇ, ನಿಮಗೆ 7ರಿಂದ 8 ವರ್ಷಗಳ ಗ್ಯಾಪ್ ಆಯ್ತು, ನಡುವೆ ಅಂತರವಿರಲಿ ಆದ್ಮೇಲೆ ಒಂದು ಕಾಯುವಿಕೆ ಇದ್ದೇ ಇರುತ್ತೆ. ಮಾಡಿದ್ರೆ ಒಳ್ಳೆ ಸಿನಿಮಾನೇ ಮಾಡ್ಬೇಕು, ಸುಮ್ನೆ ಸಿನಿಮಾಗಳನ್ನ ಮಾಡೋದ್ ಬೇಡ, ಒಪ್ಕೊಳ್ಳೋದು ಬೇಡ ಅಂತ. ಇವತ್ತು ಆಶೀರ್ವಾದದ ಸುರಿಮಳೆನೆ ಬಂತು. ಜೋಗಿ ಪ್ರೇಮ್ ಸರ್ ಬಂದ್ರು, ಶಿವಣ್ಣ ಅವ್ರು ಬಂದ್ರು, ತುಂಬಾ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು. ಒಬ್ಬ ನಾಯಕ ನಟ ಹೀಗಿರ್ಬೇಕು ಅಂತ. ನಿಮ್ಮ ಇವತ್ತಿನ ಟ್ರೇಲರ್ ರಿಲೀಸ್ ಆಗಿರೋ ಖುಷಿ? ಅಂದ್ರೆ ತುಂಬಾ ಖುಷಿ ಆಗ್ತದೆ ಸರ್. ನಂದು ಮೊದಲನೇ ಸಿನಿಮಾ ನಡುವೆ ಅಂತರಲ್ಲಿ ಮಾಡಿದಾಗ ನನಗೆ 22 ವರ್ಷ ಇತ್ತು. ಅಂದ್ರೆ ಅದಾದ್ಮೇಲೆ ನಾನೇನ್ ಸುಮ್ನೆ ಮನೇಲಿ ಕೂತಿರ್ಲಿಲ್ಲ, 3 ಸಿನಿಮಾ ಮಾಡಿದೆ. ಅಂದ್ರೆ ತುಂಬಾ ರಾಂಗ್ ಅಸೋಸಿಯೇಷನ್ಗಳ ಜೊತೆ ನಾನು ಸಿನಿಮಾ ಮಾಡ್ಬಿಟ್ಟೆ. ಅದು ರಿಲೀಸೇ ಆಗ್ಲಿಲ್ಲ. 3 ಸಿನಿಮಾನು ಅರ್ಧದಲ್ಲೇ ನಿಂತೋಯ್ತು, 2 ಸಿನಿಮಾ ಕಂಪ್ಲೀಟ್ ಆಯ್ತು. ಕೋವಿಡ್ ಕಾರಣಗಳಿಂದ ಮತ್ತೆ ಸುಮಾರು ಹಲವಾರು ಕಾರಣಗಳಿಂದ ಅದು ತೆರೆ ಮೇಲೆ ಬರಕ್ಕೆ ಆಗ್ಲಿಲ್ಲ. ಅದಕ್ಕೆ ಮಾಡಿದ್ರೆ ಒಳ್ಳೆ ಸ್ಕ್ರಿಪ್ಟ್ ಮತ್ತೆ ಒಳ್ಳೆ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಲೇಟ್ ಆದ್ರೂ ಪರವಾಗಿಲ್ಲ, ಒಂದು ನಡುವೆ ಅಂತಲ್ಲೇ ದೊಡ್ಡ ಅಂತರ ತಗೊಂಡ್ರು ಪರವಾಗಿಲ್ಲ, ಮತ್ತೆ ಸ್ಕ್ರೀನ್ ಮೇಲೆ ಬಂದ್ರೆ ಕಂಟಿನ್ಯೂಸ್ ಆಗಿ ನನ್ನ ಸಿನಿಮಾಗಳು ನಡೀತಾ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತು JC ಸಿನಿಮಾ ಮೂಡ್ ಬಂದಿದೆ. ತುಂಬಾ ಖುಷಿ ಇದೆ ಸರ್. ಯಾಕೆಂದ್ರೆ ಒಂದು 7 ವರ್ಷದ ಒಂದು ತಾಳ್ಮೆ, ಶ್ರಮ, ಅದೊಂದು ಇದಿರುತ್ತಲ್ಲ, ಪ್ರೋಸೆಸ್ ದಾಟೋದು. ಈಗ ಒಂದು ಗಡಿಯಾರದ ಮುಳ್ಳು ನಮ್ ಕಡೆ ಯಾವಾಗ ತಿರುಗುತ್ತಪ್ಪ ಅಂತ ಹೇಳಿ ನಾವು ಚೌಕಿಲೇ ನಾವು ಬದುಕ್ತಾ ಇರ್ತೀವಿ. ಆ ಮುಳ್ಳು ಇವತ್ತು ನಮ್ ಕಡೆ ತಿರುಗಿದೆ ಅಂತ ಒಂದು ತುಂಬಾ ಖುಷಿ ಆಗ್ತಾ ಇದೆ. ಸೊ JCಗೆ ತೆರೆ ಮೇಲೆ ಬರೋದಕ್ಕೆ ನಾನು ಕಾಯ್ತಾ ಇದೀನಿ ಸರ್. ಪ್ರಖ್ಯಾತಿಂದ ಸೂರ್ಯ ಪ್ರಖ್ಯಾತ್ ಆಗಿದ್ದೀರಾ, ಹೆಸರು ಬದಲಾವಣೆ ಮಾಡ್ಕೊಂಡಿದ್ದೀರಾ. ಸೂರ್ಯನಲ್ಲಿ ಬೆಳಕಿದೆ, ಪ್ರಖ್ಯಾತಲ್ಲಿ ಒಂದು ಖ್ಯಾತಿ ಇದೆ. ಈ ಈ ಫಂಡ ಏನು? ಅಂದ್ರೆ ಸೂರ್ಯ ಅಂತ ನಮ್ಮ ತಂದೆ ನನ್ನ ಮನೆಯಲ್ಲಿ ಕರಿತಾ ಇದ್ದಿದ್ದ ಹೆಸರು, ಅದು ಸೂರ್ಯ ಪ್ರಖ್ಯಾತ್ ಅಂತ ಹೇಳಿ. ಸೊ ಪ್ರಖ್ಯಾತ್ ಅನ್ನೋದು ಎಲ್ಲಾರ ಬಾಯಿಗೂ ಅಷ್ಟು ಈಸಿಯಾಗಿ ಬರಲ್ಲ ಅಂತ ಹೇಳಿ ನಾನು ಸೂರ್ಯ ಪ್ರಖ್ಯಾತ್ ಅಂತ ಹೆಸರು ಚೇಂಜ್ ಮಾಡ್ತೀನಿ. ಅಂದ್ರೆ ಆಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಪ್ರಖ್ಯಾತ್ ಜೊತೆಗೆ ಸೂರ್ಯ ಒಂದು ಇರ್ಲಿ ಅಂತ ಹೇಳಿ. ಸಿನಿಮಾದಲ್ಲಿ ತುಂಬಾ ಚಿಕ್ಕವರಾಗಿ ಕಾಣಿಸ್ತಾ ಇದ್ದೀರಾ. ಟ್ರೈಲರ್ ನಲ್ಲಿ ನೋಡಿದಾಗ 2 ಶೇಡ್ ಇರೋದು ಕಾಣಿಸ್ತಾ ಇದೆ. ಈ ಜೈಲ್ನ ಪ್ರೋಸೆಸ್ ಗಳನ್ನ ಒಬ್ಬ ನಟನಾಗಿ ಹೇಗೆ ಅಬ್ಸರ್ವೇಷನ್ ಮಾಡಿದ್ರಿ ನೀವು? ಅಂದ್ರೆ ಸರ್, ಇದು 2 ಅಲ್ಲ 4 ಶೇಡ್ ಇದೆ. ಅಂದ್ರೆ ಒಬ್ಬ ಒಂದು ಇನ್ನೋಸೆಂಟ್ ಕಾಲೇಜ್ ಹುಡುಗನಿಂದ ಹಿಡಿದು ಅವನು ಒಂದು ಪ್ರಿಸನ್ ಅಲ್ಲಿ ಅವ್ನು ಕನ್ವಿಟ್ ಆಗೋ ರೀತಿ, ಯಾವ ರೀತಿಯ ಒಂದು ಟ್ರಾನ್ಸ್ಫಾರ್ಮೇಶನ್ ಪ್ರೊಸೆಸ್ ಇರುತ್ತೋ ಅಷ್ಟನ್ನು ಕಂಪ್ಲೀಟ್ ಆಗಿ ತೋರಿಸಿದೀವಿ. ಸೊ 2 ಅಲ್ಲ 4 ಶೇಡ್ ಬರುತ್ತೆ ಸಿನಿಮಾದಲ್ಲಿ. ತುಂಬಾ ಅದಕ್ಕೆ ತಯಾರಿಗಳಾಗಿತ್ತು ಸರ್. ತುಂಬಾ ಸಣ್ಣ ಆಗ್ಬೇಕಿತ್ತು, ಮತ್ತೆ ತುಂಬಾ ದಪ್ಪಾಗಿ ನಾನು ಲಾಸ್ಟ್ ಒಂದು 35 ವರ್ಷದ ಹುಡುಗನ್ ತರ ತೋರಿಸ್ಬೇಕಿತ್ತು, ಮತ್ತೆ ಕಾಲೇಜ್ ಹುಡುಗನ್ ತರ ತೋರಿಸ್ಬೇಕಿತ್ತು. ಲಾಂಗ್ ಹೇರ್ ಇತ್ತು. ಇದಕ್ಕೆ ತುಂಬಾ ಒಂದು ಪರಿಶ್ರಮ ಇತ್ತು. ಅಂದ್ರೆ ತುಂಬಾ ಟೈಮ್ ತಗೊಂತು ನನ್ನನ್ನು ನಾನು ಟೋನ್ ಮಾಡ್ಕೊಳ್ಳೋದಕ್ಕೆ, ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ, ಗೇನ್ ಮಾಡೋದಕ್ಕೆಲ್ಲ. ಸೊ ಈ ತಯಾರಿ ಆಗಿದೆ ಸಿನಿಮಾದಲ್ಲಿ. ನಿಮ್ಮ ಗಾಂಧಿನಗರದ ಎಕನಾಮಿಕ್ಸ್ ತುಂಬಾ ಚೆನ್ನಾಗಿದೆ. ಶ್ರೀಮಂತರ ಮಕ್ಕಳೆಲ್ಲ ಸೂಪರ್ ಸ್ಟಾರ್ಗಳು ಆಗೋದಿಲ್ಲ, ಬಡವರ ಮಕ್ಕಳು ಕೂಡ ಆ ಹಂತಕ್ಕೆ ಹೋಗ್ಬೋದು ಅಂತ ಒಂದು ಮಾತು ಹೇಳ್ತೀರಾ, ಸರಸ್ವತಿ ಎಲ್ಲಾರ್ಗೂ ಒಲಿಯಲ್ಲ ಅಂತ. ಈ ಅರ್ಥೈಸಿಕೊಳ್ಳುವಿಕೆ ಇಷ್ಟು ವರ್ಷಗಳಲ್ಲಿ ಕಾದು ಕಾದು ಬಂದಿರೋದ? ಅಂದ್ರೆ ನಾವೇ ಉದಾಹರಣೆಗೆ ನೋಡ್ತಾ ಇದೀವಲ್ಲ ಸರ್. ಅದು ಯಾಕೆಂದ್ರೆ ಹಣ ಇದ್ರೆ ಇವತ್ತು ಸಿನಿಮಾ ಮಾಡ್ಬೋದು ಅಂತ ಅನ್ಕೊಂತಾರೆ. ಶ್ರೀಮಂತರ ಮಕ್ಕಳು ಬಂದು ಸಿನಿಮಾ ಮಾಡಿದ್ರು ಕೂಡ ಇವತ್ತು ಜನ ಚಪ್ಪಾಳೆ ತಟ್ತಾ ಇಲ್ಲ. ನನಗೆ ಮಾಸ್ಟರ್ ಹಿರಣ್ಯ ಅವ್ರ ಮಾತು ಜ್ಞಾಪಕ ಆಗುತ್ತೆ ಯಾವಾಗ್ಲೂ. ಒಬ್ಬ ಕಲಾವಿದಂಗೆ ಕಲಾಭಿಮಾನಿ ಯಾವಾಗ ಚಪ್ಪಾಳೆ ತಟ್ತಾ ಇರ್ತಾನೋ ಅವ್ನ ಕೈಲಾಸದಲ್ಲಿ ಇರ್ತಾನೆ. ಅವ್ರಿಗೆ ಯಾವಾಗ ಚಪ್ಪಾಳೆ ತಟ್ಟೋದ್ ನಿಲ್ಸ್ಬಿಡ್ತಾರೋ ಅವ್ನಿಗೆ ಕೈಲಾಸ ಅಲ್ಲ, ಕೈ ಸಾಲ ಕೂಡ ಕೊಡಲ್ಲ ಅಂತ ಹೇಳಿ. ಸೊ ಆ ಮಾತು ನನಗೆ, ನಾನು ನಾಟಕದ ಒಂದು ರಂಗಭೂಮಿಯಿಂದ ಬಂದಿರೋದ್ರಿಂದ ನನಗೆ ಅದು ಯಾವಾಗ್ಲೂ ಗುನುಗ್ತಾ ಇರುತ್ತೆ ನನ್ನ ತಲೆಯಲ್ಲಿ. ಸೊ ಏನೇ ಆಗ್ಲಿ ಸರ್, ಕಲಾ ಸರಸ್ವತಿ ಅನ್ನೋದು ಒಲಿಯೋದು ತುಂಬಾ ಕಷ್ಟ. ಅದು ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಅದು ಕಲಾ ಸರಸ್ವತಿ ಅವನಲ್ಲಿ ನಿಜವಾದ ಕಲೆ ಇದ್ರೆ ಮಾತ್ರ ಅದು ಒಲಿಯೋದು. ಸೊ ಶ್ರೀಮಂತರ ಮಕ್ಕಳು, ಬಡವ್ರ ಮಕ್ಕಳು ಅಂತಿಲ್ಲ, ಒಳ್ಳೆ ಕಲೆ ಇರೋಂತ ಮಕ್ಕಳಿಗೆ ಸರಸ್ವತಿ ಒಲಿಯುತ್ತೆ. ಈಗ ಸದ್ಯಕ್ಕೆ ನಿಮ್ಮ ಅನ್ನದಾತರು ಡಾಲಿ ಧನಂಜಯ್ ಅವರು ಕೂಡ ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿ ನೋಡ್ಕೊಂಡು ಬಂದಿದ್ದಾರೆ. ಎಂತ ಕಥೆಗಳಿಗೆ ನಾನು ಬಂಡವಾಳ ಹೂಡಬೇಕು ಅನ್ನೋ ಅಂತ ಒಂದು ಸೀಕ್ರೆಟ್ ಗೊತ್ತಿರೋ ಅಂತ ನಿರ್ಮಾಪಕರು. ಅವರಿಂದ ನೀವು ಪಡೆದುಕೊಳ್ಳೋ ಅಂತ ಇನ್ಸ್ಪಿರೇಷನ್, ಎಸೆನ್ಸ್ ಗಳೇನು? ಅಂದ್ರೆ ಸರ್, ಅಂತ ಒಂದು ಅಂದ್ರೆ ಸೆಲ್ಫ್ಲೆಸ್ ನಟ ನಮ್ಮ ಇಂಡಸ್ಟ್ರಿಲಿ ಸಿಗಲ್ಲ ಅಂತ ಹೇಳ್ಬೋದು ನಾನು. ಯಾಕೆಂದ್ರೆ ಒಬ್ಬ ನಟ ಆಗಿ, ನಿರ್ಮಾಪಕ ಆಗಿ ಇಷ್ಟು ಜನನ ನಾನು ಬೆಳೆಸ್ಬೇಕು. ಈಗ ನೋಡಿ, ಇವಾಗ ಯಾವುದೇ ಪ್ರೊಡಕ್ಷನ್ ಹೌಸ್ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡ್ತಾ ಇರೋದ್ರಲ್ಲಿ ಡಾಲಿ ಪಿಕ್ಚರ್ಸ್ ಪ್ರತಿ ವರ್ಷ 1 ಇಲ್ಲ 2 ಸಿನಿಮಾ ತೆರೆ ಮೇಲೆ ಬರ್ತಾನೆ ಇದೆ. ಕಂಟಿನ್ಯೂಸ್ ಆಗಿ ಅವಕಾಶಗಳು ಕೊಡ್ತಾ ಇದಾರೆ, ಟೆಕ್ನಿಷಿಯನ್ಗಳಿಗಾಗಿರ್ಬೋದು, ಹೊಸ ಕಲಾವಿದರುಗಳಿಗಾಗಿರ್ಬೋದು. ಅದು ತುಂಬಾ ಇನ್ಸ್ಪೈರ್ ಮಾಡುತ್ತೆ ನಮ್ಗೆ ಅವರ ಒಂದು ಗುಣ. ಆಮೇಲೆ ಆ ಸೆಲ್ಫ್ಲೆಸ್ನೆಸ್ ಇದೆಯಲ್ಲ ಅವರಲ್ಲಿ, ನನ್ನ ಜೊತೆಗಿರೋರ್ನು ನಾನು ಬೆಳೆಸ್ಬೇಕು, ನಾನು ಬೆಳೆದಿದ್ದ ಜೊತೆಗೆ ನನ್ನ ಜೊತೆಲಿರೋರ್ನು ಬೆಳೆಸ್ಬೇಕು ಅನ್ನೋ ಗುಣ ತುಂಬಾ ಇನ್ಸ್ಪೈರ್ ಆಗುತ್ತೆ. ತುಂಬಾ ಕಲಿಯೋದಿದೆ ಸರ್ ನಾವು ಅವ್ರ ಪ್ರೊಡಕ್ಷನ್ ಹೌಸ್ ಇಂದಾಗ್ಲಿ, ಅವರಿಂದಾಗ್ಲಿ. ಶಿವಣ್ಣ ಅವ್ರು ಬಂದು ವಿಶ್ ಮಾಡಿದ್ರು, ಒಂದಷ್ಟು ಹೇಳ್ತಾ ಇದ್ರು ಅವರು, ಜೈಲಿನ ಅಧಿಕಾರಿಗಳ ಮನಸ್ಸು ಹೇಗಿರುತ್ತೆ ಅಂತ. ನಿಮ್ಮಲ್ಲಿ ಪ್ರೀತಿ ದ್ವೇಷ ಯಾವ್ದಕ್ಕೆ ಜಾಗ ಕೊಡ್ತೀರಾ ಮೊದಲನೇದಾಗಿ? ಸರ್, ಅಲ್ಟಿಮೇಟ್ಲಿ ಪ್ರೀತಿನೇ ದ್ವೇಷಕ್ಕಿಂತ ಮಿಗಿಲಾಗಿದ್ದು. ಯಾಕೆಂದ್ರೆ ಪ್ರೀತಿಲಿ ಯಾರನ್ನ ಬೇಕಾದ್ರೂ ಗೆಲ್ಬಹುದು ನಾವು. ದ್ವೇಷ ಒಂದು ಮಟ್ಟಕ್ಕೆ ನಡೆಯುತ್ತೆ, ಬಟ್ ಅಲ್ಟಿಮೇಟ್ಲಿ ಲವ್ ಇಸ್ ಅಬವ್ ಆಲ್.
ಸೊ ಅದೇ ಸರ್, ಈಗ ನಾವೇನೋ ಅನ್ಕೊಂತೀವಿ ಜೈಲೊಳಗಡೆ ಕೈದಿಗಳು ಪೊಲೀಸರು ಈ ತರ ಇರ್ತಾರೆ ಆ ತರ ಇರ್ತಾರೆ ಅಂತ. ಬಟ್ ನಾವು ಒಂದು ಅಧ್ಯಯನ ಮಾಡಕ್ ಹೋದಾಗ ಜೈಲೊಳಗಡೆ ನಾವು ಸಿನಿಮಾ ಶೂಟ್ ಮಾಡಕ್ಕೂ ಮುಂಚೆ ಹೋದಾಗ ಒಬ್ಬ ಸಜಾ ಕೈದಿ ಮತ್ತೆ ಒಬ್ಬ ಕಾನ್ಸ್ಟೇಬಲ್ ಹೆಗ್ಲ ಮೇಲೆ ಕೈ ಹಾಕೊಂಡು ನಡೀತಾ ಇರ್ತಾರೆ. ಸೊ ಅಲ್ಟಿಮೇಟ್ಲಿ ಅಲ್ಲೊಂದು ಪ್ರೀತಿ, ಅದೊಂದು ಭಾವನೆ, ಒಂದು ಬ್ರದರ್ಹುಡ್ ಇದೇ ಅಲ್ಟಿಮೇಟ್ಲಿ ಗೆಲ್ಲಕ್ಕೆ ಸಾಧ್ಯ. ಆಮೇಲೆ ಯಾವ್ದೇ ಆಗ್ಲಿ ಒಬ್ಬ ತಂದೆಗೆ ಮಕ್ಳೇ ಆಗ್ಬೇಕು, ಮಕ್ಳಿಗೆ ತಂದೆನೇ ಆಗ್ಬೇಕು. ಸೊ ಅದೊಂದು ತಂದೆ ತಾಯಿಯ ಒಂದು ಎಮೋಷನ್ ನಮ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕ್ಯಾರಿ ಆಗಿದೆ. ಸೊ ಅಲ್ಟಿಮೇಟ್ಲಿ ದ್ವೇಷ ಅನ್ನೋದು ಕ್ಷಣಿಕ ಅಷ್ಟೇ, ಪ್ರೀತಿ ಅನ್ನೋದು ಯಾವಾಗ್ಲೂ ಶಾಶ್ವತ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ಕಾದ ಕಬ್ಬಣನೇ ಕಾಯ್ಕೊಂಡು ಹೊಡಿಬೇಕು ಅಂತಾರೆ. ಇಷ್ಟು ದಿನಗಳ ಕಾಲ ಕಾದಿದ್ದೀರಾ. ಫೆಬ್ರವರಿ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡ ಪ್ರೇಕ್ಷಕರಿಗೆ ನಿಮ್ಮ ಇನ್ವಿಟೇಷನ್ ಕಾರ್ಡ್. ಕನ್ನಡ ಪ್ರೇಕ್ಷಕರಿಗೆ ನಾನು ಹೇಳೋದಿಷ್ಟೇ ಸರ್, ಯಾಕೆಂದ್ರೆ ಈಗ ನಾವು ಹತ್ಕೊಂಡು ಕೈ ಮುಗಿದು ಬನ್ನಿ ನೋಡಿ ಸಿನಿಮಾ ಅಂದ್ರೆ ಯಾರು ಬರಲ್ಲ. ಅಂದ್ರೆ ನಾನು ಒಂದಿಷ್ಟು ಹೇಳಬಲ್ಲೆ, ನೀವು ಕೊಡೋ ಒಂದು ಸಮಯ, ಹಣ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಗೆ ಮೋಸ ಅಂತೂ ಆಗಲ್ಲ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನಾವು ಆ ಜೈಲ್ ಅನ್ನೋ ವರ್ಲ್ಡ್ನ ಡೀಟೇಲ್ಡ್ ಆಗಿ ರಿಯಾಲಿಟಿ ಟಚ್ ಮಾಡಿದೀವಿ. ನಾವು ಯಾವ್ದೇ ಆದಂತ ಹೈಪ್ ಆಗಿರ್ಬೋದು, ಫ್ಯಾಂಟಸಿ ಆ ತರ ಏನೂ ತೋರಿಸಿಲ್ಲ. ಅಂದ್ರೆ ಈಗಿನ ಯುವಕರು ನೋಡ್ಬೇಕು, ಯಾಕೆಂದ್ರೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಾಗ್ಲಿ ಇನ್ನ ಒಂದು ಮೀಡಿಯಾಗಳಲ್ಲಿ ನೋಡ್ತಾ ಇದೀವಿ ಪ್ರತಿದಿನ ಯಾವ ರೀತಿ ಯುವಕರು ಹಾಳಾಗ್ತಾ ಇದಾರೆ. ಜೈಲಿನ ಸಿಸ್ಟಮ್ ಇವತ್ತು ವಿಡಿಯೋ ಕಾಲ್ ಮಾಡ್ಕೊಂಡು ಮರ್ಡರ್ ಮಾಡೋ ಸ್ಥಿತಿಗೆ ಹೋಗಿದ್ದಾರೆ ಯುವಕರು. ಸೊ ಅದೆಲ್ಲ ಪರಿಣಾಮ ಯಾವ ರೀತಿ ಆಗ್ತಾ ಇದೆ ಸಮಾಜದ ಮೇಲೆ, ಆಮೇಲೆ ಯುವಕರು ಯಾವ ರೀತಿ ಹಾಳಾಗ್ತಾ ಇದಾರೆ, ಇದಕ್ಕೆಲ್ಲ ತಿದ್ಕೊಳ್ಳೋದಕ್ಕೆ ಜೆಸಿ ದ ಯೂನಿವರ್ಸಿಟಿ ಒಂದು ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ತಂದೆ ತಾಯಿ ತಮ್ಮ ಮಕ್ಳ ಜೊತೆ ಬಂದು ನೋಡಿ, ಬೇಡಪ್ಪ ನಮ್ಗೆ ಈ ಸವಾಸ ಬೇಡ, ಈ ತರ ಬೇಡ, ಎಂಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಇವತ್ತು ಎಜುಕೇಟೆಡ್ಸ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಈ ರೀತಿ ಕ್ರೈಮ್ಗಳಾಗಲ್ಲ. ನಮ್ಗೆ ಈ ವರ್ಲ್ಡ್ ಬೇಡ, ನಾವು ಒಂದು ತಿದ್ಕೊಳ್ಳೋದಕ್ಕೆ ಮುನ್ನೆಚ್ಚರಿಕೆ, ಒಂದು ವಾರ್ನಿಂಗ್ ಅನ್ನೋ ತರ ನಮ್ದು ಜೆಸಿ ಸಿನಿಮಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಬಂದು ನೋಡಿ ಅಂತ ಕೇಳ್ತೀನಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. 6ನೇ ತಾರೀಕು ಸಿಗೋಣ. ಜೆಸಿಯಲ್ಲಿ ಒಂದು ಫೈರ್ ಕಾಣಿಸ್ತಾ ಇದೆ. ನಿಮಗೆ ಅಭಿಮಾನದ ಬೆಂಕಿ ಸೃಷ್ಟಿಯಾಗ್ಲಿ. ಥ್ಯಾಂಕ್ ಯು. ಇವಿಷ್ಟು ನಟರಾಗಿರೋ ಸೂರ್ಯ ಪ್ರಖ್ಯಾತ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.